ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್ ಬೇಬಿ. ಫೋನ್ ಪೇ ಗೂಗಲ್. ಅಲ್ಲಲ್ಲ, ಇದೇನು ಗುರು ಇದು? BMTC ಹಾಸನ್ ಕಡೆಗ ಇದು ಯಾವಾಗಿಂದ? ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಮತ್ತೊಂದು ರೈಡ್ಗೆ ಹೊರಟಿದ್ದೀರಿ. ಟೈಟಲಲ್ಲಿ ನೋಡಿರ್ತೀರಾ. ಹೌದು ಗುರು, ಧರ್ಮಸ್ಥಳ ಕಡೆಗೆ ಹೊರಟಿದ್ದೀರಿ. ಟೈಮ್ ಆಗಿದೆ 7 ಗಂಟೆ. ಇವಾಗ ಸದ್ಯಕ್ಕೆ ಹೆಬ್ಬಾಳದ ಹತ್ರ ಇದ್ದೀರಿ. ಹೆಬ್ಬಾಳ ಎಷ್ಟು ಬೆಳಗ್ಗೆ ಬಂದರೂ ಟ್ರಾಫಿಕ್ ಗುರು. ಏನು ಹೇಳಿ, ನಮ್ಮ ಬೆಂಗಳೂರು ಟ್ರಾಫಿಕ್. ಹೆಬ್ಬಾಳ ಸರ್ಕಲ್. ಸಿಗ್ನಲ್ ಬಿಟ್ಟಿದ್ದಾರೆ. ಪರವಾಗಿಲ್ಲ ಗುರು, ಇಲ್ಲಿಂದ ಸ್ವಲ್ಪ ರೋಡ್ ಖಾಲಿಗಿದೆ. ಪರವಾಗಿಲ್ಲ, ಬಿಸಿಲು ಏನೂ ಇಲ್ಲ. ಅದಕ್ಕೆ ನೋಡಿ, ಬೆಳಗ್ಗೆನೇ ಹೊರಟ್ಬಿಟ್ರೆ ಫುಲ್ ಪೀಸಾಗಿ ಬೆಂಗಳೂರು ಎಕ್ಸಿಟ್ ಆಗಿಬಿಡ್ಬೋದು. ಆದಮೇಲೆ ನಮ್ಗೆ ರೋಡ್ ಎಲ್ಲ ಖಾಲಿನೇ, ಹೈವೇ ಎಲ್ಲ. ಆರಾಮಾಗಿ ಹೋಗೋಣ. ಪ್ಲ್ಯಾನ್ ಇರೋದು ಧರ್ಮಸ್ಥಳ, ಆದರೆ ಹೋಗುವಾಗ ಎಲ್ಲ ಸಕಲೇಶ್ಪುರ ಅದೆಲ್ಲ ನೋಡಿಕೊಂಡು ಹೋಗೋಣ. ನಾವಿದೆ ಗುರುಗುಂಡೆ ಪಾಳ್ಯ. ಬೆಳಗ್ಗೆನೇ ರೈಡ್ ಸ್ಟಾರ್ಟ್ ಮಾಡೋದು ಒಂಥರ ಕ್ರೇಜ್ ಗುರು. ಫುಲ್ ಎಕ್ಸೈಟ್ಮೆಂಟು. ಬೆಳಗ್ಗೆನೇ ರೈಡು ಅಡಿಗೆ ಎತ್ಕೊಂಡು. ಈ ರೈಡು ಯಾರ್ಯಾರು ಹೋಗ್ತಾ ಇದ್ದೀರಂದರೆ, ಹೇಳಕ್ಕೆ ಮರೆದ್ಬಿಟ್ಟೆ. ಈ ರೈಡ್ ಬಂದ್ಬಿಟ್ಟು ನಾನು, ನಮ್ಮ ಫ್ರೆಂಡು ರಾಕೇಶ್ ಅಂತ, ನಾವಿಬ್ಬರು ಹೋಗ್ತಾ ಇದ್ದೀರಿ ಒಂದೇ ಗಾಡಿಯಲ್ಲಿ. ಇಲ್ಲಿ ಯಾವಾಗಲೂ ಇದ್ದಿದ್ದೇ ಇದು ಟ್ರಾಫಿಕ್ ಇಲ್ಲಿ. ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್ ಬೇಬಿ. ಫೋನ್ ಪೇ ಗೂಗಲ್ ಪೇ ಪೇಟಿಎಮ್ ಎಲ್ಲ ಒಳಗಡೆ ಇದೆ. ಏನಪ್ಪ ಎಲ್ಲ ಅಪ್ಗ್ರೇಡ್ ಆಗ್ಬಿಟ್ಟವ್ರೆ. ಫೋನ್ ಪೇ ಗೂಗಲ್ ಪೇ ಅಂತೆ. ಮುಂದೆ ಒಂದು ಬೋರ್ಡ್ ನೇತಾಕ್ಬಿಡೋ ಕೇಳೋ. ಅಷ್ಟೇ, ಬಂದು ಕೇಳೋದು ಏನೂ ಇಲ್ಲ, ಬರೀ ಸ್ಕ್ಯಾನ್ ಮಾಡೋದಷ್ಟೇ. 10 ರೂಪಾಯಿ ಸ್ಕ್ಯಾನ್ ಮಾಡ್ತಾ ಇರಬೇಕು. ಓನ್ಲಿ ಫೋನ್ ಪೇ ಗೂಗಲ್ ಪೇ ಅಂತೆ. ಮುಂಬೈ 1000 ಕಿಲೋಮೀಟರ್ಸ್, ಮಂಗಳೂರು 360. ಹೆವಿ ವೆಹಿಕಲ್ಸ್ ಈ ಫ್ಲೈಓವರ್ ಮೇಲೆ ಅಲೌಡ್ ಇಲ್ಲ ಅನ್ಸುತ್ತೆ ಗುರು. ನೋಡಿ, ಮನೆಯಿಂದ ಆರಾಮಾಗಿ ಒಂದು 15 ಕಿಲೋಮೀಟರ್ಸ್ ಅನ್ಸುತ್ತೆ, 1/4 ಗಂಟೆಲಿ ಬಂದ್ಬಿಟ್ಟೆ. ಅದೇ ಬೆಳಗ್ಗೆ ರೈಡ್ ಸ್ಟಾರ್ಟ್ ಮಾಡಿದ್ರೆ ಬೆಂಗಳೂರು ಎಕ್ಸಿಟ್ ಆರಾಮಾಗಿ ಬೇಗನೆ ಎಕ್ಸಿಟ್ ಆಗಿಬಿಡ್ಬೋದು. ನೋಡಿ, ಇನ್ನೊಂದು 10 ಕಿಲೋಮೀಟ್ರು ನೆಲಮಂಗಲ ಬಂದ್ಬಿಡುತ್ತೆ. ಇವಾಗ 1/2 ಅವರ್, ಮನೆಯಿಂದ 1/2 ಅವರ್ ಬಂದ್ಬಿಟ್ಟೆ. ಅದಕ್ಕೆ ಗುರು, ಯಾರೇ ಬೈಕರ್ಸ್ ಯಾರೇ ಆಗಲಿ ಬೆಳಗ್ಗೆನೇ ರೈಡ್ ಸ್ಟಾರ್ಟ್ ಮಾಡಿ
ಬೆಳಗ್ಗೆನೆ ಬೆಂಗಳೂರು ಎಕ್ಸಿಟ್ ಆಗಿಬಿಡಿ. ರಿಟರ್ನು ಮನೆಗೆ ಬರುವಾದ್ರೂ ಅಷ್ಟೇ ನೈಟು 10 o'clock ಬಂದ್ಬಿಟ್ಟು ಬರಬೇಕು. ಆವಾಗಲೂ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ. 6 ಗಂಟೆ 5 ಗಂಟೆಗೆಲ್ಲ ಬಂದುಬಿಟ್ರೆ ಅಷ್ಟೇ ಗುರು. ನಾವು ಏನು 300 kilometers ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಕವರ್ ಮಾಡಿದ್ದೀರಿ ಒಂದು 3-4 ಅವರ್ಸಲ್ಲಿ. ಇಲ್ಲಿಂದ ಮನೆಗೆ ಹೋಗೋಕ್ಕೆ 3 hours ಬೇಕು ಗುರು. ನೆಲಮಂಗಲದಿಂದ ಮನೆಗೆ ಹೋಗೋಕ್ಕೆ 3 hour ಬೇಕು ನೋಡಿ. ಬೆಳಗ್ಗೆ ಬಂದ್ಬಿಟ್ರೆ ರೋಡೇ ಫುಲ್ ಫ್ರೀ ಆಗಿರುತ್ತೆ, ಆರಾಮಾಗಿ ಹೋಗ್ಬಿಡ್ಬೋದು. ನೆಲಮಂಗಲ ಟೋಲ್ ಗೇಟ್ಗೆ ಹೋಗ್ಬಿಟ್ರೆ ಸಾಕು, ಅಲ್ಲಿಂದ ಆರಾಮ್ ಫುಲ್ ಎಲ್ಲ ಫ್ರೀನೇ ರೋಡು. ಹಾಸನವರೆಗೂ ಒಂದು ಸ್ಟ್ರೆಚ್ಚು ಸೂಪರ್ ಆಗಿರುತ್ತೆ. ಬನ್ನಿ ಹೋಗ್ತಾ ನಮ್ಮ ಚೇತನ್ ಬ್ರೋ ಅವ್ರ ಊರು ಹಾಸನ್ನು, ಅಲ್ಲಿ ತಿಂಡಿ ಮಾಡಿಕೊಂಡು ಅಲ್ಲಿಂದ ಹೊರಡೋದು. ಪಾರ್ಲೆ ಟೋಲ್ ಗೇಟ್. ಯೂಶಲಿ ಎಲ್ಲ ಬೈಕರ್ಸು ರೈಡರ್ಸ್ ಎಲ್ಲ ಇಲ್ಲಿಂದನೇ ರೈಡ್ ಸ್ಟಾರ್ಟ್ ಮಾಡೋದು. ಪಾರ್ಲೆ ಟೋಲ್ ಗೇಟು ನನಗೆ ಗೊತ್ತಿರೋಂಗೆ ಈ ಗಂಧದ ಗುಡಿ ಬೈಕರ್ಸ್ ಕ್ಲಬ್ ಅವರು ಇಲ್ಲಿಂದನೇ ರೈಡ್ ಸ್ಟಾರ್ಟ್ ಮಾಡೋದು. ಈ ಕಡೆ ಹಾಸನ ಕಡೆ ಮತ್ತು ಮಂಗಳೂರು ಆ ಕಡೆಗೆ ಹೋಗ್ಬೇಕಂದ್ರೆ ಒಂದ್ಸಲಿ ರೈಡ್ ಮಾಡಬೇಕು. ಗಂಧದ ಗುಡಿ ಬೈಕರ್ಸ್ ಕ್ಲಬ್, ಶ್ರೀಹರಿ ಅವರು ಮತ್ತು ಡ್ಯೂಬ್ಗಿರಿ ಅವರು ಎಲ್ಲ ಇಲ್ಲಿಂದನೇ ರೈಡ್ ಸ್ಟಾರ್ಟ್ ಮಾಡೋದು. ಅವ್ರ ಜೊತೆ ಒಂದು ರೈಡ್ ಮಾಡಬೇಕು. ಯಾವುದೋ ಒಂದು ಸ್ಟೇಟಸ್ ಹಾಕಿದ್ರು ಮೊನ್ನೆ ಲದಾಖ್ದು, May 15th ಅನಿಸುತ್ತೆ. ಒಂದು ಹಾಕಿದ್ದು ಹಾಫ್ ಆನ್ ಅವರ್ಗೆ ಸ್ಲಾಟ್ ಕ್ಲೋಸ್ ಗುರು ಎಲ್ಲ. ಆದರೆ ಎಷ್ಟು ಅಂತ ಗೊತ್ತಿಲ್ಲ, ಎಷ್ಟು ಸ್ಲಾಟ್ಸು ಅಂತ ಗೊತ್ತಿಲ್ಲ. ಆದರೆ ಬ್ಯಾಚ್ 1 ಬ್ಯಾಚ್ 2 ಮಾಡವ್ರೆ. ಬ್ಯಾಚ್ 1 ಆಲ್ಮೋಸ್ಟ್ ಕ್ಲೋಸ್, ಹಾಕಿದ್ದು ಹಾಫ್ ಆನ್ ಅವರ್ಗೆ ಎಲ್ಲ ಕ್ಲೋಸು. ಆಲ್ ಸ್ಲಾಟ್ಸ್ ಬುಕ್ಡ್ ಅಂತ ಹಾಕ್ಬಿಟ್ರು ಸ್ಟೇಟಸ್ಸು. ಮಾಡೋಣ ಲದಾಖ್ ರೈಡು ಮಾಡೋಣ ಮುಂದಕ್ಕೆ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ನ ಆಲಲ್ಲಿ ಹಾಕಿಟ್ಕೊಳ್ಳಿ. ಆವಾಗಲೇ ನಮ್ಮ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರೋದು. ನೆಲಮಂಗಲ ಟೋಲ್ ಕ್ರಾಸ್ ಮಾಡ್ತಾ ಇದ್ದೀರಿ. ನೆಲಮಂಗಲ ಅಯ್ಯೋ ಅಯ್ಯೋ ನೆಲಮಂಗಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ವೇ ಪ್ರೈವೇಟ್ ಲಿಮಿಟೆಡ್. ಯಾಕೋ ರಿವರ್ಸಲ್ಲಿ ಬರ್ತಾ ಇದೆಯಾ, ಏನಾಯಿತು? ಓನ್ಲಿ ಫಾರ್ ಎಕ್ಸ್ಟ್ರಾ ವೈಡ್ ಲೈನ್ ಇದು. ಅಣ್ಣ ಎಲ್ಲಣ್ಣ ಬರ್ತಾ ಇದೆಯಾ? ನೋಡಿ ಹೈವೇನೇ ಖಾಲಿ ಖಾಲಿ ಖಾಲಿ. ಆರಾಮಾಗಿ ಶಿಸ್ತಾಗಿ ಹೋಗ್ಬೋದು. ಆದರೆ ಏನೇ ಹೇಳಿ, ಈ ನೆಲಮಂಗಲದಿಂದ ಹಾಸನವರೆಗೂ ರೋಡ್ ಇದೆಯಲ್ಲ, ಸೂಪರು. ಎಲ್ಲೂ ನಿಲ್ಲಿಸ್ಬೇಕು ಅನ್ಸೋದೇ ಇಲ್ಲ ಗುರು. ಇಲ್ಲೇ ಆನ್ ದಿ ವೇಲಿ ಹನುಮಾನ್ ದೇವಸ್ಥಾನ ಇದೆ, 161 feet ಸ್ಟ್ಯಾಚ್ಯೂ. ಆನ್ ದಿ ವೇ ತಾನೇ ನೋಡ್ಕೊಂಡು ಹೋಗೋಣ. ಅಲ್ಲಿಗಿನ್ನ 31 minutes ತೋರಿಸೋದು. 34 kilometer ಇದೆ ಗುರು. ಇಲ್ಲಿ ನೆಲಮಂಗಲ ಟೋಲಿಂದ 37 kilometer ಇದೆ. ಸೇಮ್ ರೋಡು, ಹಾಸನ್ಗೆ ಹೋಗ್ತಿರಲ್ಲ ಸೇಮ್ ಅದೇ ರೋಡು. ಕುಣಿಗಲ್ಲು ನನಗೆ ಗೊತ್ತಿರೋಂಗೆ ಕುಣಿಗಲ್ ಅನಿಸುತ್ತೆ. ಹಾಂ, ಕುಣಿಗಲ್ಲಿಂದ ಲೆಫ್ಟು 3 kilometer ಅನಿಸುತ್ತೆ. ಸ್ವಲ್ಪ ಜನ ಇವತ್ತೇ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಪಾದಯಾತ್ರೆ ಧರ್ಮಸ್ಥಳ ಕಡೆಗೆ. ನೋಡಿ
ನೋಡ್ತಾ ಇರ್ಬೋದು ಇವರೆಲ್ಲ ಪಾದಯಾತ್ರೆ. ಗೊತ್ತಿರಂಗೆ ಶಿವರಾತ್ರಿ ಅಷ್ಟಕ್ಕೆ ಹೋಗ್ತಾರೆ ಅನ್ಸುತ್ತೆ ಇವರು. 8ನೇ ತಾರೀಕಿನ ಶಿವರಾತ್ರಿ ಅಷ್ಟಕ್ಕೆ ಧರ್ಮಸ್ಥಳ ತಲುಪ್ತಾರೆ ಅವರು. ನೋಡಿ ಇವರೆಲ್ಲ ಸುಮಾರು ಜನ ಇದ್ದಾರೆ ಗುರು. ಅಲ್ಲಲ್ಲ ಇದೇನು ಗುರು ಇದು BMTC ಹಾಸನ್ ಕಡೆಗ ಇದು ಯಾವಾಗಿಂದ? ಹಾಸನ್ BMTC ಇಲ್ಲೇ ಎಲ್ಲೋ ರೈಟ್ ತೋರಿಸ್ತೈತೆ. ಕುಣಿಗಲ್ ಜಂಕ್ಷನ್ ಇದು. ಟಾಯಿಂಗ್ ಇನ್ನ ಸ್ಟ್ರೈಟೇ ತೋರಿಸ್ತಾ ಇದೆ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಗುರು ಹಾಸನ್ 120, ಮಂಗಳೂರು 285, ಕುಣಿಗೋಳು 7 ಕಿಲೋಮೀಟ್ರ್ ಐತೆ. ಹೆಲ್ಮೆಟ್ ಹಾಕ್ರಪ್ಪ, ಯಾಕ್ರೋ 3 ಜನ ಹೋಗ್ತೀರಾ ಒಂದೇ ಗಾಡಿಯಲ್ಲಿ? ಇಲ್ಲಿಂದ ರೈಟು. ಈ ದೇವಸ್ಥಾನಕ್ಕೆ ಒಂದ್ಸಲಿನೂ ಬಂದಿಲ್ಲ ಗುರು, ಆದರೆ ಈ ರೋಡಲ್ಲಿ ಸುಮಾರು ಸಲ ಓಡಾಡಿದ್ದೀನಿ. ಮಂಗಳೂರು, ಧರ್ಮಸ್ಥಳ, ಚಿಕ್ಕಮಂಗ್ಳೂರು ಹೋಗಿದ್ದೀನಿ, ಆದರೆ ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಇದೇನಿದು DK ಶಿವಕುಮಾರು ಬ್ಯಾನರ್ ಹಾಕ್ಬಿಟ್ಟವ್ರೆ ನೋಡಿ. ಈ ಬೋರ್ಡ್ ನೋಡ್ಕೊಳ್ಳಿ, ಇಲ್ಲಿಂದ ರೈಟು, ಇಲ್ಲಿಂದ 1.5 ಕಿಲೋಮೀಟ್ರ್ ಇಲ್ಲಿ ರೈಟು. ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಹಾಕಿರ್ತಾರೆ. ಬಂದಿದ್ದೀವಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ನೋಡಿ ಅವಾಗಲೇ ಹೇಳ್ದಲ್ಲ, ಇವರೇ ರಾಕೇಶ್, ಇವ್ರ ಜೊತೆನೇ ಬಂದಿರೋದು. ಹೇಳ್ಬಿಡಪ್ಪ. ಬನ್ನಿ ಒಳಗೋಗೋಣ. ದರ್ಶನ ಎಲ್ಲ ಆಯಿತು, ಹೊರಡ್ತಾ ಇದ್ದೀರಿ ಇಲ್ಲಿಂದ ಸಕಲೇಶ್ಪುರ ಕಡೆಗೆ. ಹಾಸನ್ ಹೋಗ್ತಾ ಇದ್ದೀರಿ. ಹಾಸನಲ್ಲಿ ಹೋಗಿ ತಿಂಡಿ ಮಾಡಿಕೊಂಡು ಇಲ್ಲೇ ಸಕಲೇಶ್ಪುರ ಹೋಗೋಣ. ಹಲೋ ಸ್ನೇಹಿತರೆ, ಇಲ್ಲಿಂದ ಹೊರಡಿದ್ದೀರಿ. ಆಯಿತು ಪೂಜೆ ಎಲ್ಲ. ಹಾಸನ್ಗೆ ಹೋಗಿ ತಿಂಡಿ ಮಾಡಿಕೊಂಡು ಇವತ್ತೆಲ್ಲ ಧರ್ಮಸ್ಥಳ, ನಾಳೆನೇ ಇವತ್ತು ಸಕಲೇಶ್ಪುರ ಎಕ್ಸ್ಪ್ಲೋರ್ ಮಾಡೋದು. ಆನ್ ದಿ ವೇಲ್ ಏನೇನಿದೆ ಎಲ್ಲ ನೋಡ್ಕೊಂಡು ಹೋಗೋದು ಅಷ್ಟೇ. ಏನು ಹೇಳ್ತೀರಾ? ಕುಣಿಗಳಿಂದ ಮುಂದೆ ಬಂದಿದ್ದೀರಿ. ರೋಡ್ ಖಾಲಿ ಹೊಡಿತೈತೆ, ಯಾರೂ ಇಲ್ಲ ರೋಡಲ್ಲಿ, ಫುಲ್ ಖಾಲಿ. ಬನ್ನಿ, ಇನ್ನು ಚಂದ್ರಾಯಪಟ್ಟಣದಲ್ಲಿ ಇನ್ನೊಂದು ಹಿಡನ್ ಪ್ಲೇಸ್ ಇದೆ, ನಾನು ತೋರಿಸ್ತೀನಿ. ಇಲ್ಲಿಂದ 100 ಕಿಲೋಮೀಟರ್ಸ್ ಇದೆ ಚಂದ್ರಾಯಪಟ್ಟಣ. ಯಾರ್ಯಾರು ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ಹೋಗ್ತೀರಾ, ಕಂಪಲ್ಸರಿ ಈ ಜಾಗ ಮಾತ್ರ ಮಿಸ್ ಮಾಡಬೇಡಿ. ತೋರಿಸ್ತೀನಿ ಬನ್ನಿ. ನೋಡಿ, ದೇವಸ್ಥಾನ ಕಾಣಿಸ್ತಾ ಇದೆ, ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ನೋಡಿ, ಅಲ್ಲಿಂದ 8 ಕಿಲೋಮೀಟ್ರ್ ಲೆಫ್ಟ್ ತೊಗೊಂಡು ಒಳಗಡೆ ಬಂದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಮಲ್ಲೇಶ್ವರ ಬೆಟ್ಟದ ದೇವಸ್ಥಾನ ಇದು.
ನೋಡಿ ವ್ಯೂ ನೋಡಿ. ನೋಡಿ ಇಲ್ಲಿಂದ ಫುಲ್ ಊರೇ ಕಾಣಿಸ್ತೈತೆ. ಬಿಸಿಲು ಸಿಕ್ಕಾಪಟ್ಟೆ ಇದೆ. ನೋಡಿ ಸ್ನೇಹಿತರೆ, ಫುಲ್ ವ್ಯೂ ನೋಡಿ ಹೆಂಗ್ ಕಾಣಿಸ್ತೈತೆ. ನೋಡಿ ದೇವಸ್ಥಾನ ಇಲ್ಲಿದೆ. ನೀವು ಬ್ಯಾಂಗ್ಳೂರಿಂದ ಧರ್ಮಸ್ಥಳ ಕಡೆ ಹೋಗ್ತಾ ಇದ್ರೆ ಈ ಜಾಗನ ಮಿಸ್ ಮಾಡಬೇಡಿ, ಮರಿದೇ ಬನ್ನಿ. ಸುಮಾರು ಬ್ಯಾಂಗ್ಳೂರಿಂದ 180 ಕಿಲೋಮೀಟರ್ಸು ಇಲ್ಲಿಗೆ. ಇಲ್ಲಿಂದ ಧರ್ಮಸ್ಥಳ ನಿಮಗೆ 170 ಇದೆ. ಆನ್ ದಿ ವೇನೆ ಹೈವೇಯಿಂದ ಲೆಫ್ಟ್ ತೊಗೊಂಡು ಒಂದು 8 ಕಿಲೋಮೀಟ್ರ್ ಒಳಗಡೆ ಬಂದರೆ ನೀವು ಈ ಜಾಗಕ್ಕೆ ಬರ್ಬೋದು. ಇನ್ನು ನಾವು ಬೆಳಗ್ಗೆ ಜಾವ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ವ್ಯೂ ಮಾತ್ರ ಅಲ್ಟಿಮೇಟು, ಸೂಪರ್ ಆಗಿತ್ತು. ಜಾಗ ಅಂತೂ ಚೆನ್ನಾಗಿದೆ. ಸುಮಾರು ಜನಕ್ಕೆ ಈ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ರೈಡಿನ 4ನೇ ಟೋಲ್ ಗೇಟು ಪಾಸ್ ಆಗ್ತಾ ಇದ್ದೀರಿ. ಹಾಸನ್ ಟೋಲ್ ಗೇಟ್ ಅನಿಸುತ್ತೆ ಇದು. ಹಾಂ ಹೌದು, ಹಾಸನ್. ಹೋಗೋಣ ಸೈಡ್ಗೆ. ಅಲ್ಲೂ ಸ್ನೇಹಿತರೆ ಹಾಸನ್ಗೆ ಬಂದಿದ್ದೀರಿ. ಏನು ಗಾಡಿ ಓಡಿಸ್ತಾರೋ, ಒಂದು ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ, ಲೆಫ್ಟ್ ರೈಟ್ ಅಂತ ಬಂದ್ಬಿಡೋದು.